ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮೆಡಿಕಲ್ ಅಸ್ಟ್ರಾಲಜಿ ಮನುಷ್ಯನಿಗೆ ಆರೋಗ್ಯ ಕೆಟ್ಟಾಗ ಬರೀ ಡಾಕ್ಟರ್ ಮಾತ್ರ ನೋಡೋದಲ್ಲ, ನಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಈ ಮೆಡಿಕಲ್ ಜ್ಯೋತಿಷಾಸ್ತ್ರ ಹೇಳ್ತದೆ. ಆದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದರ ಅರಿವಿಲ್ಲ, ಅನುಭವವಿಲ್ಲ, ಜ್ಞಾನವಿಲ್ಲ. ಆಗಿದ್ದಾಗ ನಾವೆಲ್ಲೋ ಒಂದು ಕಡೆ ವ್ಯತ್ಯಾಸಗಳನ್ನು ದೀರ್ಘಾವಧಿಯಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತಂದಾಗ, ಅದಕ್ಕೆ ಪರಿಹಾರಗಳೇ ಸಿಗದೇ ಇದ್ದಾಗ ಅದಕ್ಕಿಂತ ನರಕ ಜೀವನ ಯಾರಿಗೂ ಬೇಡ ಅಂತೇಳಿ ಇವತ್ತು ಬಹಳ ಜನ ಹೇಳ್ಕೊಳ್ತಕ್ಕಂಥ ಒಂದು ಮಾತಂದರೆ, ಹಲವಾರು ರೋಗ ರುಜಿನಗಳನ್ನು ಅನುಭವಿಸ್ತಾ, ಹಲವಾರು ದುಃಖ ದುಮ್ಮಾನಗಳನ್ನು ಅನುಭವಿಸ್ತಾ, ಹಲವಾರು ನೋವನ್ನು ಅನುಭವಿಸ್ತಾ, ಈ ಕಾಯಿಲೆ ನನ್ನ ಶತ್ರುಗೂ ಬರೋದು ಬೇಡಪ್ಪ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈ ಕಾಯಿಲೆ, ಈ ರೋಗ, ಈ ನೋವು ನನ್ನ ಶತ್ರುಗೂ ಬರೋದು ಬೇಡಪ್ಪ ಅಂತ ಅಂದ್ಬಿಡ್ತಾರೆ. ಅಲ್ಲಿಗೆ ಇನ್ನೆಂಥ ಪೇನನ್ನು ಅವ್ರು ಅನುಭವಿಸಿದ್ರು ಅಂತಂದರೆ, ನೀವು ಲೆಕ್ಕ ಮಾಡ್ಕೊಳ್ಳಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಒಂದು ನೋವನ್ನು ಅನುಭವಿಸ್ತಾರೆ. ಇದಕ್ಕೆ ಯಾರೂ ಮಿಗಲಲ್ಲ. ಆದರೆ ನಾವು ಯಾವಾಗ ಎಲ್ಲಿ ಈ ತಪ್ಪುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಮೆಡಿಕಲ್ ಆಸ್ಟ್ರಾಲಜಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತೊಂದು ಮಗು ಹುಟ್ಟಿದಾಗಲೇ ICUಗೆ ಅಡ್ಮಿಟ್ ಆಗುತ್ತೆ ಅಂತಂದರೆ ಡಾಕ್ಟ್ರಿಗೆ ಏನು ಗೊತ್ತಿರ್ತದೆ? ಇದು ಕಾಲದೋಷವೋ ಅಥವಾ ಗ್ರಹ ದೋಷವೋ ಅಥವಾ ದೃಷ್ಟಿ ದೋಷವೋ ಅಥವಾ ಗ್ರಹಚಾರವೋ ಅಥವಾ ಕರ್ಮ ಫಲಗಳೋ ಅಥವಾ ಜನ್ಮ ದೋಷಗಳೋ ಅವನಿಗೇನು ಗೊತ್ತಿರ್ತದೆ? ಪಾಪ ಅವ್ರ ಪಾಡಿಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ಮಗು ಹುಟ್ಟಿದಾಗಲೇ ICUಗೆ ಅಡ್ಮಿಟ್ ಆಗುತ್ತೆ ಅಂದರೆ ಅದು ಬರೆದಿಟ್ಕೊಳ್ಳಿ, 100ಕ್ಕೆ 100, 1, 2 ಅಲ್ಲ, 100ಕ್ಕೆ 100 ಅದು ಕಾಲದೋಷದ ಪರಿಣಾಮ. ಅದಕ್ಕೆ ಇವತ್ತು ಮಗು ಹುಟ್ಟಿದಾಗೆ ಜಾತಕವನ್ನು ಬರೆಸಿ ಅಂತಂದರೆ ಎಷ್ಟೋ ಜನಕ್ಕೆ ಮೂಢನಂಬಿಕೆ ಏನು ಅಂತಂದರೆ, ಜಾತಕ ಬರೆಸಬಾರ್ದಂತೆ, ಇಷ್ಟು ವರ್ಷಗಳ ತನಕ ಮಗುಗೆ ಜಾತಕ ಬರೆಸಿಬಿಟ್ರೆ ಏನೋ ಆಗೋಗುತ್ತಂತೆ ಅಂತಕ್ಕಂಥ ಲೆಕ್ಕಾಚಾರ. ಅಲ್ಲಿಗೆ ಒಂದು ಮಗು ICUಗೆ ಹೋಗಿದೆ, ಅದು ಬದುಕುತ್ತೋ ಬದುಕಲ್ವೋ ಅಥವಾ ಅದಕ್ಕೆ ಕಾರಣ ಏನು ತಿಳ್ಕೊಳ್ತಕ್ಕಂಥ ಬಗೆ ಹೇಗೆ ಡಾಕ್ಟ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆಗೋದು ಅದು ಅನುಭವಿಸ್ಕೊಂಡು ಆಗೇ ಇರೋದಾ? ಹೇಳಿ ನೋಡೋಣ. ಎಷ್ಟೋ ಜನ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಕೆಲವೊಂದು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋ ಮುಖಾಂತರ ICUಗೆ ಅಡ್ಮಿಟ್ ಆಗಿರ್ತಕ್ಕಂಥ ಮಗುವನ್ನು ಹೊರಗಡೆ ಕರ್ಕೊಂಡ್ಬಂದಿರತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಸಾಮಾಜಿಕ ಬದುಕಿನಲ್ಲಿ ಕಾಣ್ತವೆ. ಆದರೆ ಇದನ್ನು ತಿಳ್ಕೊಳ್ತಕ್ಕಂತಹ ಮನೋಭಾವನೆ, ತಿಳ್ಕೊಳ್ತಕ್ಕಂಥ ಜ್ಞಾನೋದಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅರಿವಿಲ್ಲದಿರೋದ್ರಿಂದ ಎಷ್ಟೋ ಜನ ತಮ್ಮ ಮಕ್ಕಳುಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ, ಅದು ಬದುಕುತ್ತೋ ಹೋಗುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಕಾರಣ ತಿಳ್ಕೊಂಡಾಗ ಏನಾದರೂ ಒಂದು ಪರಿಹಾರನ ಹುಡ್ಕೊಂಡು ನಾವು ರಕ್ಷಣೆ ಮಾಡ್ಕೋಬೋದಲ್ವಾ? ಇದನ್ನು ನೀವು ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಒಂದು ಕಾಲದೋಷ ಪರಿಣಾಮ. ಕಾಲದೋಷ ಅಂದರೆ ಏನು? ಹುಡ್ತಕ್ಕಂತಹ ಕಾಲಮಾನದಲ್ಲಿ ಪಾಪಗ್ರಹಗಳ ಕಾಲಮಾನಗಳು ಇದೆಯಾ ಅಂತ ನೋಡ್ಕೋಬೇಕು. ಅದರಲ್ಲಿ ಭಾಳ ಮುಖ್ಯವಾಗಿ ಚಂದ್ರ ದಶೆ. ಭಾಳ ಜನ ಅನ್ಕೋಬೋದು, ಇವು ರಾಹು ದಶೆ, ಕೇತು ದಶೆ, ಶನಿ ದಶೆ ಹೇಳ್ತೀರಂತ. ಖಂಡಿತ ಇಲ್ಲ. ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಚಂದ್ರ ದಶೆ. ಯಾಕಂದರೆ ಹುಟ್ಟುವಂಥ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತಕ್ಕಂಥನೇ ಚಂದ್ರ. ಚಂದ್ರ ಪಾಪ ಪೀಡಿತನಾಗಿದ್ದರೆ, ಪಾಪಗ್ರಹದ ಸಂಬಂಧ ಹೊಂದಿದರೆ, ಆ ಕಾಲಮಾನದಲ್ಲಿ ಜನನ ಆದಾಗ ಅದು ICUಗೆ ತನಕ ತೊಗೊಂಡೋಗ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರ್ತದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನು ಫಸ್ಟ್ ನೋಡ್ಕೊಳ್ಳಿ. ಮಗು ಹುಟ್ಟಿದಾಗಲೇ ಜಾತಕ ಬರೆಸ್ತಕ್ಕಂಥದ್ದು ಯಾವ ರೀತಿಯಾದ ದುಷ್ಪರಿಣಾಮ ಬೀರೋದಿಲ್ಲ. ಅದರಿಂದ ಅನುಕೂಲವೇ ಹೊರತು ಅನಾನುಕೂಲ ಅಂತ ಖಂಡಿತ ಇಲ್ವೇ ಇಲ್ಲ. ಯಾವಾಗಿದ್ರೂ ಬರೆಸಲೇಬೇಕು. ಹುಟ್ಟಿದ ಬರೆಸಿದಾಗ ಒಳ್ಳೆ ಟೈಮಲ್ಲಿ ಹುಟ್ಟಿದ್ಯಾ, ಕೆಟ್ಟ ಸಮಯದಲ್ಲಿ ಹುಟ್ಟಿದ್ಯಾ, ಒಳ್ಳೆ ಕಾಲದೋಷ ಇದೆಯಾ, ಕೆಟ್ಟ ಕಾಲದೋಷ ಅಂತಕ್ಕಂಥ ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಯಾರೋ 4 ಜನ ಹೇಳಿ ಮೂಢನಂಬಿಕೆ ಅಂದ ತಕ್ಷಣ ಎಲ್ಲರೂ ಅದನ್ನೇ ಹೇಳ್ಕೊಳ್ತಕ್ಕಂಥದ್ದು ತಪ್ಪಲ್ವಾ? ನಮಗೆ ಗೊತ್ತಾಗಬೇಕಲ್ವ, ಕಾರಣ ಗೊತ್ತಾಗಬೇಕಲ್ವಾ? ಇದರ ಅರಿವಿಲ್ಲದಂಥ ಜನ ಇವತ್ತು, ಎಷ್ಟೋ ಜನಗಳು ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತಂದರೆ ಈ ಕಾರ್ಯಕ್ರಮ ನೋಡ್ತಾ ಇದನ್ನು ತಿದ್ದುಕೊಳ್ಳಿ. ಇದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಳಿ. ಜಾತಕವನ್ನು ಬರೆಸಿ, ಮಕ್ಕಳು ಬರ್ತಾಗ್ತಿದ್ದಂಗೆ ಜಾತಕವನ್ನು ಬರೆಸಿ, ಚೆನ್ನಾಗಿ ಆರೋಗ್ಯವಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಕ್ಲೀನಾಗಿ 2 ದಿವಸ 3 ದಿವಸ ಆದಮೇಲೆ ಅಮ್ಮ ಮಕ್ಕಳು ಮಗು ಮನೆಗೆ ಬರ್ತಾರೆ. ಆದರೆ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ತಾಯಿಗೆ ತೊಂದರೆ ಆಗೋಗಿರ್ತದೆ. ಎಷ್ಟು ಜನ ತಾಯಿಂದರು ಹೆರಿಗೆ ಆದಮೇಲೆ ತೀರ್ಕೊಂಡಿಲ್ಲ? ಎಷ್ಟು ಜನ ತಾಯಿಂದರಿಗೆ ಶುಗರ್ ಅಟ್ಯಾಕ್ ಆಗಿಲ್ಲ? ಎಷ್ಟು ಜನ ತಾಯಿಂದರಿಗೆ ಹೃದಯಾಘಾತ ಆಗಿಲ್ಲ? ಎಷ್ಟು ಜನ ತಾಯಿಂದರಿಗೆ ಕೋಮಾಗ ಹೋಗಿಲ್ಲ? ಇವೆಲ್ಲ ನೋಡ್ಕೊಂಡಾಗ ಎಲ್ಲೋ ಒಂದು ಕಡೆ ಆ ಟೈಮು ಗಳಿಗೆಗಳು ಕೂಡ ಮನುಷ್ಯನ ಮೇಲೆ ಪ್ರಭಾವಿತ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ಹೆರಿಗೆ ಆಗೋವರೆಗೂ ಬಹಳ ಆರೋಗ್ಯವಾಗಿರ್ತಕ್ಕಂಥ ತಾಯಿ ದಿಢೀರ್ನ ಮಗು ಆದ್ಮೇಲೆ ಆಗತಕ್ಕಂಥ ವ್ಯತ್ಯಾಸ ಯಾಕೆ ಆಗ್ತದೆ? ಇದರ ಒಂದು ಕಾರಣ ಏನಂತ ಹೇಳ್ತೀರಿ ನೀವು? ಇದನ್ನ ಅನಲೈಸ್ ಮಾಡ್ಕೊಳ್ಳಿ. ಆ ಒಂದು ಸ್ಪಷ್ಟ ಮಾಹಿತಿಯ ಹಿಂದೆ ಕೆಲವು ಗ್ರಹಗಳ ಪ್ರಭಾವಗಳು ಇದೆ ಅಂತಕ್ಕಂಥದ್ದು ಗೋಚರವಾಗ್ತದೆ. ಅದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಯಾವುದು? ಆ ಮಗುವಿನ ಜಾತಕ. ಕೆಲವು ಮಕ್ಕಳು ಹುಟ್ಟಿದಾಗಲೇ ತಾಯಿನ ಕಳ್ಕೊಳ್ತವೆ, ತಂದೆನ ಕಳ್ಕೊಳ್ತವೆ. ನೋಡಿದಿರಲ್ಲ, ಕೇಳಿದಿರಲ್ಲ. ಹುಟ್ಟ ಆದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ತಾಯಿ ತಂದೆನ ಕಳ್ಕೊಳ್ತವೆ. ನೋಡಿದಿರಲ್ಲ, ಕೇಳಿದಿರಲ್ಲ. ಅಥವಾ ಆ ಮಕ್ಕಳು ಒಂದು ದಿವಸ ಇದ್ದು ತೀರ್ಕೊಳ್ತವೆ. ಅಥವಾ 5 ದಿನ, 15 ದಿವಸ, 20 ದಿವಸ, 30 ದಿವಸ, 40 ದಿವಸ, 2 ತಿಂಗಳು, 3 ತಿಂಗಳು, 6 ತಿಂಗಳು ಇದ್ದು ತೀರ್ಕೊಳ್ತವೆ. ಕೆಲವು ಎದ್ದು ಹೊರಗಡೆ ಬರ್ತವೆ, ಇಲ್ಲ ಅಂತ ಹೇಳ್ದ ನಾನು. ಕಾರಣಗಳೇನು? ಈ ಕಾರಣಗಳು ತಿಳ್ಕೋಬೇಕು ಅಂದಾಗ ಬಹಳ ಮುಖ್ಯ ಮಾಡಬೇಕಾಗಿರೋದು ಇದು. ಅದಾದ್ಮೇಲೆ ಕಾಲದೋಷ ಅಂತ ಹೇಳಿದೆ. ಅದಾದ್ಮೇಲೆ ಈ 4, 8, 7, 2ರ ಕಾಂಬಿನೇಷನ್ ಬಂತು ಅಂತಂದ್ರೆ 100% ಏನಾರು ಒಂದು ವ್ಯತ್ಯಾಸ ಆಗ್ತಕ್ಕಂಥ ಸಂಭವ ಇದ್ದೇ ಇರ್ತದೆ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಆ ಲೆಕ್ಕಾಚಾರ ನೋಡ್ಬೇಕು. ಅದಕ್ಕೆ ನ್ಯೂಮರಾಲಜಿನಲ್ಲಿ ಸಂಖ್ಯೆಗಳು, ಗ್ರಹಗಳು ಸಂಖ್ಯೆಗಳ ರೂಪದಲ್ಲಿ ನಮಗೆ ಗೋಚರ ಆಗ್ತವೆ. ಗ್ರಹಗಳು ನಂಬರ್ಗಳ ಮೂಲಕ ನಮಗೆ ಗೋಚರ ಆಗ್ತವೆ. ಆ ಗೋಚರ ಆಗ್ತಕ್ಕಂಥ ನಂಬರ್ಗಳನ್ನ ನಾವು ಅನಲೈಸ್ ಮಾಡಬೇಕು, ನಾವು ಹುಡುಕಾಟ ಮಾಡಬೇಕು. ಏನಕ್ಕೆ ನಾನು 4 ಫಾಲೋ ಮಾಡ್ತಾ ಇದೆ, ಏನಕ್ಕೆ ನನಗೆ 8 ಫಾಲೋ ಮಾಡ್ತಾ ಇದೆ, ಏನಕ್ಕೆ ನನಗೆ 7 ಫಾಲೋ ಮಾಡ್ತಾ ಇದೆ, ಏನು ನನಗೆ 2 ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಬತ್ತಗೊಂಡಾಗ ಕಾರಣಗಳು ದಿಢೀರ್ನ ಗೊತ್ತಾಗ್ಬಿಡ್ತದೆ ನಮಗೆ. ಎಸ್, ಇಲ್ಲೇನೋ ಒಂದು ಲೆಕ್ಕಾಚಾರ ಇದೆ ಅಂತ. ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದಲ್ಲಿ ಪಾಪಗ್ರಹಗಳ ಪ್ರಭಾವಗಳು ಕಣ್ಣು ಕಾಣಿಸಿದಾಗ ನಾವು ವಿಚಲಿತರಾಗಬಾರ್ದು. ಅದನ್ನು ಹುಡುಕಾಟ ಮಾಡಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪರಿಹಾರವನ್ನು ಹುಡ್ಕೊಂಡಾಗ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಕ್ಬಿಡ್ತಾರೆ. ಇಲ್ಲ, ನನ್ನ ತಾಯಿ 9 ತಿಂಗಳು ಒತ್ತು ಕಷ್ಟಪಟ್ಟು ಏನೇನೋ ಬಾಧೆ ಬಿದ್ದು ಈ ಥರ ಕಳ್ಕೊಳ್ತಕ್ಕ ಸ್ಥಿತಿ ಬಂದಾಗ ಎಂಥವ್ರು ತಾನೇ ಹೊಟ್ಟೆ ಉರಿಯಲ್ಲ ಹೇಳಿ ನೋಡೋಣ. ಅದರಿಂದ ಈ ಲೆಕ್ಕಾಚಾರಗಳನ್ನ ಮೊದಲನೇ ಭಾಗದಲ್ಲಿ ಹಾಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಇದನ್ನು ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷವಾದಂತಹ ಒಂದು ತೊಂದರೆ ಇದೆ ಮಕ್ಕಳಿಗೆ. ಅದು ಯಾವುದು ಅಂತ ಹೇಳ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ಬಟ್ ಆದರೂ ಕೂಡ ನಿರ್ಲಿಪ್ತವಾಗಿರ್ತೀರ. ಎರಡನೇ ಪರಿಹಾರ, ಎರಡನೇ ಒಂದು ತೊಂದರೆ, ಸಮಸ್ಯೆ ಬರ್ತಕ್ಕಂಥದ್ದು ಮಕ್ಕಳಿಗೂ ಬರ್ತದೆ, ದೊಡ್ಡವ್ರಿಗೂ ಬರ್ತದೆ, ಪರಿಸರ ಅಂತ. ಆ ಪರಿಸರ ಅಂತ ತಗೊಂಡಾಗ ಬಹಳ ಜನ ನೋಡ್ಬೋದು, ದೊಡ್ಡೋರಾದಿಯಿಂದ ಚಿಕ್ಕೋರಾದಿಯಾಗಿ ಎಲ್ಲರೂ ಕೂಡ ಮಳೆಗಾಲ ಬಂದರೆ ಆಗಲ್ಲ, ಬೇಸಿಗೆಗಾಲ ಬಂದರೆ ಆಗಲ್ಲ, ಚಳಿಗಾಲ ಬಂದರೆ ಆಗಲ್ಲ. ಹೌದಲ್ಲ ನಮ್ಮ ಸ್ವಲ್ಪ ಉಷ್ಣ ಆಗ್ಬಿಟ್ರೆ ಸಾಕು, ಹೇಗೋ ಯಾವುದೋ ಪಿತ್ತ ವಿಚಾರಗಳು ನಮಗೆ ಕಾಣಿಸ್ಕೊಳ್ತವೆ. ಮಳೆಗಾಲ ಬಂತು ಅಂದರೆ ಶೀತ ಶುರು ಆಗ್ತದೆ. ಆಯ್ತಾ? ಪರಿಸರದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಆ ವಾಯು ಸಂಬಂಧಪಟ್ಟಂಥ ವಿಕಾರತೆಗಳು ಶುರು ಆಗ್ತದೆ. ಈ ಆಸ್ಮಾ ಪೇಷಂಟ್ಗಳನ್ನ ನೋಡಿರ್ಬೋದು ನೀವು. ಈ ರೀತಿ ಪರಿಸರದಿಂದ ಆಗ್ತಕ್ಕಂತಹ ವ್ಯತ್ಯಾಸಗಳು ಅಥವಾ ಕೆಲವು ಕಾಲದೋಷಗಳು ಪರಿವರ್ತನೆ ಆಗ್ತಕ್ಕಂತಹ ತಿಂಗಳ ಪರಿವರ್ತನೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದನ್ನ ಬಹಳ ಹುಷಾರಾಗಿ ನೋಡ್ಕೋಬೇಕು ನಾವು. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಅದು ಪ್ರಕೃತಿ ನಿಯಮ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅದು ಪ್ರಕೃತಿ ನಿಯಮ. ಆ ಸಂದರ್ಭ ಬಂದಾಗ ವ್ಯತ್ಯಾಸ ಆಯಿತು ಅಂದಾಗ ನಾವು ಅಲ್ಲಿ ಜಾಗೃತಿಯನ್ನು ಉಂಟು ಮಾಡ್ಕೋಬೇಕು. ಇದು ಎಲ್ಲರೂ ಗೊತ್ತಿರೋ ವಿಚಾರ. ಆದರೂ ಕೂಡ ಸುಮ್ಮನೆ ಇರ್ತಾರೆ. ಆ ಪ್ರಾಬ್ಲಮ್ ಬಂದಾಗ ಇವನಿಗೆ ಮಳೆಗಾಲ ಆದ್ರೆ ಆಗಲ್ಲ, ಇವನಿಗೆ ಚಳಿಗಾಲ ಆದ್ರೆ ಆಗೋಲ್ಲ, ಇವನಿಗೆ ಬೇಸಿಗೆಗಾಲ ಆಗಲ್ಲ ಅಂತೇಳಿ ಶುರು ಮಾಡ್ಕೊಂಡು ಊರೆಲ್ಲ ಡಾಕ್ಟರ್ ತಲಿತೀರ. ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬೇಸಿಗೆಗಾಲ ಬರಲಿ, ಯಾವುದೇ ಪ್ರಭಾವಗಳು ನಮ್ಮ ದೇಹವನ್ನು ತಾಕಬಾರದು ಅನ್ನೋದು ಲೆಕ್ಕಾಚಾರ ಇದ್ದಂದಾಗ ಆ ಮಗುವಿನ ರೋಗ ನಿರೋಧಕ ಶಕ್ತಿ, ಆ ಇಮ್ಯುನಿಟಿ ಇದೆಯಾ ಅಂತಕ್ಕನ್ನೋದ್ರ ಬಗ್ಗೆ, ಅದನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಒಬ್ಬರಿಗೂ ಅರಿವಿಲ್ಲ. ಅಲ್ಲಿ ನಮ್ಮ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಬಾರ್ದು. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಪರಿಹಾರ ಇದೆ, ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ಆಹಾರ ಅಂತ ಬಂದಾಗ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅನ್ನೋ ಬಗ್ಗೆ ಎಷ್ಟೋ ಜನ ತಾಯಿರೋದು. ಅದು ಇವತ್ತಿನ ಯುವತಿಯರು ಮದುವೆ ಆದಮೇಲೆ, ಮಕ್ಕಳಾದ್ಮೇಲೆ ಏನು ಕೊಡಬೇಕು ಅನ್ನೋ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರು ತಲೆಯಿರೋದು ಒಂದೇ, ಪಿಜ್ಜಾ, ಬರ್ಗರು, ಪಾನಿಪುರಿ, ಬೇಲ್ಪುರಿ, ಅದು ಇದು ಇಂಥದ್ದೇ ಜಾಸ್ತಿ ಇರ್ತದೆ ಹೊರತು ಅವತ್ತಿನ ಕಾಲದ ನಮ್ಮ ಅಮ್ಮಂದಿರು, ಅಜ್ಜಂದಿರು ಏನು ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಬಜೆ ಬಗ್ಗೆ ಮಾತಾಡಿದ್ವಿ, ಜ್ಞಾಪಕ ಇರ್ಬೋದು ಬಹುಶಃ. ಆ ಬಜೆ ಎಷ್ಟು ಅದ್ಭುತವಾದ ಶಕ್ತಿ ಅಂತಂದರೆ, ಎಷ್ಟೋ ಜನ ತಾಯಿಂದಿರು, ಅಜ್ಜಿಯಂದಿರು ಬಜೆ ತಿನ್ನಿಸದೆ ಮಕ್ಕಳನ್ನ ಬೆಳೆಸ್ತಾನೆ ಇರಲಿಲ್ಲ, ಬಜೆ ಹಾಕ್ತಿದ್ರು. ಅದು ಎಷ್ಟು ರೋಗ ನಿರೋಧಕ ಶಕ್ತಿ ಕೊಡುತ್ತೆ, ಅದು ಎಂತಹ ಕಾಯಿಲೆಗಿದ್ರು ಕೂಡ ಅದು ತೆಗೆದಾಕೋದ್ರ ಬಗ್ಗೆ ನಮ್ಮ ಅಜ್ಜಿಂದ್ರಿಗೆ, ತಾಯಿಂದ್ರಿಗೆ ಮಾತ್ರ ಗೊತ್ತಿತ್ತು. ಇವತ್ತಿನ ಕಾಲಮಾನ ಯುವತಿಯರಿಗೆ ಗೊತ್ತೇ ಇಲ್ಲ ಅದು. ಅದಕ್ಕೆ ಅವತ್ತಿನ ಕಾಲದಿಂದನೇ ಆಯುರ್ವೇದ ಅಂತಕ್ಕಂಥ ಚಿಕಿತ್ಸೆ ಬಂತು. ಅದು ರೋಗ ಬಂದಾಗ ಬಳಸ್ಕೊಳ್ತಕ್ಕಂತಹ ಶಾಸ್ತ್ರ ಅಲ್ಲ. ರೋಗ ಬರದೇ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಯಾವ್ಯಾವ ಕಾಲಮಾನದಲ್ಲಿ ಯಾವ್ಯಾವ ಆಹಾರ ವಿಹಾರ ತಗೊಳ್ಬೇಕು, ಯಾವ್ಯಾವ ನಡವಳಿಕೆಗಳು ನಮ್ಮಲ್ಲಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಾವೆಲ್ಲ ಮರ್ತು ಬಿಡ್ತಾ ಇದ್ದೀವಿ.
ಎಲ್ಲ ಮರ್ತು ಬಿಡ್ತೀವಿ. ಹಿಂದಿನ ಹಾಕಿರ್ತಕ್ಕಂಥ ಹಲವಾರು ಪದ್ಧತಿಗಳನ್ನ ಮರ್ತು ಬಿಡ್ತಾ ಇದ್ದೀವಿ ನಾವು. ಅದಕ್ಕೆ ಹೇಳಿದ್ರು, ಇವತ್ತಿನ ತಾಯಂದಿರು ಲೇಟೆಸ್ಟ್ ಆಗಿರ್ತಕ್ಕಂಥ ತಾಯಂದಿರಿಗೆ ಎಷ್ಟೋ ಜನ ಮಕ್ಕಳಿಗೆ ಯಾವ ಆಹಾರ, ಯಾವ ಪರಿಸರ, ಏನು ಕೊಡಬೇಕು, ಎತ್ತು ಕೊಡಬೇಕು, ಹಿಂದಿನ ಪದ್ಧತಿಗಳೇನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಒಂದಾಯ್ತಲ್ವಾ. ಅದಾದ ಮೇಲೆ ಕೆಲವು ಗ್ರಹಗಳ ರೀತಿಯ ಕೆಲವೊಂದು ವ್ಯತ್ಯಾಸಗಳಾಗ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಅದೇನು? ಅಶುಚಿತ್ವ, ಶುಚಿ ಇಲ್ದಿರ್ತಕ್ಕಂಥದ್ದು, ಶುದ್ಧತೆ ಇಲ್ದಿರ್ತಕ್ಕಂಥದ್ದು, ಮನೆಯ ಪರಿಸರ ಅಂತ ಹೇಳ್ತೀವಿ. ಅದೇ ಬಟ್ಟೆ, ಅದೇ ಇದು, ಅದೇ ಗಲೀಜು, ಅದೇ ಕೊಳಕು. ನಾನು ಹೇಳ್ತೀನಿ, ಫುಟ್ಪಾತಲ್ಲಿ ಬೆಳೆಯುವಂಥ ಮಕ್ಕಳುಗಳು ಭಾಳ ಆರೋಗ್ಯಕರವಾಗಿ ಬೆಳೀತವೆ ಅಂತ. ಆದರೆ ನಾವು ಬಹಳ ಆರೈಕೆ ಮಾಡ್ತಕ್ಕಂಥ ಮಕ್ಕಳುಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ, ಆಗಾಗ ಅನಾರೋಗ್ಯಕ್ಕೆ ಈಡಾಗ್ತಾರೆ ಅಂತಂದಾಗ ಅದು ಹಿಂದೆ ಇರತಕ್ಕಂತಹ ಮತ್ತೊಂದು ಲೆಕ್ಕಾಚಾರ ತಗೊಂಡಾಗ ಯಾವ ಮಕ್ಕಳಿಗೆ 1 ವರ್ಷದಿಂದ 12 ವರ್ಷದೊಳಗೂ ಕೂಡ ಒಂದು ನೆಗೆಟಿವ್, ಅದು ಪ್ರಪಂಚದ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ, ಆದರೂ ಆ ಸಂದರ್ಭ ಬಂದಾಗ ಅದಕ್ಕೆ ಏನು ಮಾಡಬೇಕು ಮಾಡ್ತಾರೆ ಹೊರತು ಇಂಥ ಒಂದು ಲೆಕ್ಕಾಚಾರ ಇದರಿಂದ ಇದೆ ಅನ್ನೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡಲ್ಲ. ಅದ್ಯಾವುದು ಅಂತಂದರೆ 1 ವರ್ಷದಿಂದ 12 ವರ್ಷಕ್ಕೆ ಮಕ್ಕಳಿಗೆ ಕಾಡ್ತಕ್ಕಂಥದ್ದು ಅಂದರೆ ಬಾಲಗ್ರಹ ದೋಷ. ಬಾಲಗ್ರಹ ದೋಷ ಯಾರೇ ಕೇಳಿದ್ರು ತುಂಬ ಕಿರ್ಚಾಡ್ತಿದ್ರೆ, ವಾಂತಿ ಮಾಡ್ತಿದ್ರೆ, ಆಹಾರ ಬಾಯಿಗೆ ಹೋಗಿದ್ರೆ, ನಿದ್ದೆ ಮಾಡದೆ ಹೋದರೆ, ಆಗಾಗ ಬಿಟ್ಟು ಜ್ವರ ಬರ್ತಾ ಇದ್ರೆ, ಇದಕ್ಕೆಲ್ಲ ನಾವು ಹೇಳ್ತಕ್ಕಂಥದ್ದು ಬಾಲಗ್ರಹ ದೋಷ ಇದೆ ಅಂತೇಳಿ. ಬಾಲಗ್ರಹ ದೋಷ ಬಂತು ಅಂದರೆ ಒಂದು ಜಾಗಕ್ಕೆ ಹೋಗ್ತಾರೆ, ಚೀಟಿ ಕಟ್ಸ್ಕೊಳ್ತಾರೆ, ಬಂದ್ಬಿಡ್ತಾರೆ ಅಷ್ಟೇ. ಆದರೆ ಬಾಲಗ್ರಹ ದೋಷ ಬರುತ್ತಾ ಇಲ್ವೋ ಅನ್ನೋದನ್ನ ಆ ಮಕ್ಕಳ ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೊಂದು ಗ್ರಹ ಕಾರಣ ಇದೆ. ಎಷ್ಟು ಜನ ಗೊತ್ತಿ ಯಾವ ಗ್ರಹ ಅಂತೇಳಿ? ಒಂದೇ ಒಂದು ಗ್ರಹ. ಅದಕ್ಕೆ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ 4 ಹಂತಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಒಂದೊಂದು ಗ್ರಹಗಳು ರೂಲ್ ಮಾಡ್ತಾ ಹೋಗ್ತವೆ ಅಂತಂದ್ರೆ ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಇಂತಿಂಥ ಗ್ರಹಗಳು ಇಂತಿಂಥ ವಯಸ್ಸಲ್ಲಿ ರೂಲ್ ಮಾಡ್ತವೆ. ಅಂತಂಥ ಗ್ರಹಗಳು ಆಯಾ ವಯಸ್ಸಿನಲ್ಲಿ, ಆಯಾ ಕಾಲದಲ್ಲಿ ಬಂದಾಗ ಆ ಗ್ರಹಗತಿಗಳಿಂದ ಕೆಲವೊಂದು ಡಿಸೀಸ್, ಕೆಲವೊಂದು ರೋಗಗಳನ್ನು ಮನುಷ್ಯ ಅನುಭವಿಸೇ ತೀರಬೇಕು ಅಂತ. ಯಾಕೆ ಸ್ವಾಮಿ, ನಾವೇನು ಪಾಪ ಮಾಡಿದ್ವಿ, ಆ ಗ್ರಹಗಳು ಬಂದಾಗ ಇಂಥ ಕರ್ಮ ನಾವು ಯಾಕೆ ಅನುಭವಿಸ್ಬೇಕು ಅಂದರೆ, ನಾನು ನಿನ್ನೆ ಕಾರ್ಯಕ್ರಮ ಹೇಳಿದೆ, ಪಾಪ ಗ್ರಹಗಳಿಂದ ಪೀಡಿತನಾಗಿದ್ದಾಗ ವಂಶ ಪಾರಂಪರ್ಯ ಬರ್ತಕ್ಕಂತಹ ವಂಶ ಪಾಪ ಕರ್ಮಗಳಿಂದ ಆ ವ್ಯಕ್ತಿ ಆ ಕಾಲಮಾನದಲ್ಲಿ ಅನುಭವಿಸೇ ತೀರಬೇಕು ಅಂತ. ಅದಕ್ಕೆ ಅದು ಚರ ಆರೋಗ್ಯವೋ, ಸ್ಥಿರ ಆರೋಗ್ಯವೋ, ಅಥವಾ ದೀರ್ಘಾವಧಿ ಆರೋಗ್ಯವೋ ಅಥವಾ ಅನಾರೋಗ್ಯವೋ ನಾವು ಅನಲೈಸ್ ಮಾಡ್ಕೊಳ್ದೇ ಇರೋದ್ರಿಂದ, ನಾವು ಸಿಕ್ಕಾಕೊಂಡಿರೋದ್ರಿಂದ ನಾವು ಸುಮ್ಮನೆ ಲೋಕ ರೂಢಿ ಹೇಳ್ಕೋಬೋದು, ನಾವೇನು ಪಾಪ ಕರ್ಮ ಮಾಡಿಲ್ಲ, ನನಗ್ಯಾಕೆ ಬಂತು ಕ್ಯಾನ್ಸರು, ನನಗ್ಯಾಕೆ ಬಂತು TB, ನನಗ್ಯಾಕೆ ಬಂತು ಚರ್ಮ ಕಾಯಿಲೆ, ನನಗ್ಯಾಕೆ ಬಂತು HIV, ಇವೆಲ್ಲ ನಾವು ಅಂದ್ಕೊಳ್ಬೋದು. ಆದರೆ ಅದರ ಹಿಂದೆ ಪಾಪ ಗ್ರಹ ಪೀಡಿತ ಗ್ರಹಗಳ ಪ್ರಭಾವ ಇದೆ. ಸೂರ್ಯನಿಂದ ಮಂಗಳದವರೆಗೂ ಕೂಡ ಒಂದೊಂದು ಗ್ರಹವು ಮನುಷ್ಯನ ಇಷ್ಟು ಜೀವತೆ, 5 ಜೀವಿತವಿದೆ. ಯಾವುದು? ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು. ಈ 5 ಜೀವಿತಾವಧಿಯಲ್ಲಿ ಒಂದೊಂದು ಗ್ರಹಗಳಿಂದ ಮನುಷ್ಯನಿಗೆ 1200 ಕಾಯಿಲೆಗಳು ಬರ್ತದಂತೆ. ಒಂದೊಂದು ಗ್ರಹಗತಿಗಳಿಂದ 1200 ಕಾಯಿಲೆಗಳು ಮನುಷ್ಯನಿಗೆ ಬರ್ತದಂತೆ. ಯಾರು ಗೊತ್ತಿದೆ ಇದೆಲ್ಲ? ಆ ಕಾಯಿಲೆ ಗ್ರಹಗತಿಗಳಿಂದ ಬಂದಿದೆಯಾ, ಪರಿಸರದ ವ್ಯತ್ಯಾಸದಿಂದ ಬಂದಿದೆಯಾ, ಆಹಾರದಿಂದ ಬಂದಿದೆಯಾ, ಅಥವಾ ಅಶುಚಿತ್ವದಿಂದ ಬಂದಿದೆಯಾ, ಅಥವಾ ನಮ್ಮ ನಡವಳಿಕೆಯಿಂದ ಬಂದಿದೆಯಾ ಅಂತಕ್ಕಂಥ ನಮಗೆ ಅನಲೈಸ್ ಮಾಡ್ತಕ್ಕಂತಹ ಜ್ಞಾನೋದಯ ನಮಗೆ ಇಲ್ಲದೆ ಇದ್ದಾಗ ನಾವು ಎಲ್ಲ ಕಾಲಮಾನದಲ್ಲಿ ಸಣ್ಣ ಪುಟ್ಟ ನೆಗಡಿ ಜ್ವರಕ್ಕೂ ನಾವು ನಮ್ಮ ಜೀವವನ್ನು ಬಲಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಬಂದಿರತಕ್ಕಂಥ ಕರೋನಾ ವೈರಸ್ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ. ಏನು ಪ್ರಪಂಚ ಹುಟ್ಟಿದ ಎಲ್ಲರೂ ಕರೋನಾ ಬರ್ತಾ ಇಲ್ಲ, ಸುಮ್ಮನೆ ಎದುರ್ಕೊಂಡು ನಡುಗ್ತಾ ಇದ್ದೀವಿ ನಾವು ಅಷ್ಟೇ. ಆದರೆ ಈ ಪಾಪಗ್ರಹ ಪೀಡಿತ ವ್ಯಕ್ತಿಗಳಿಗೆ ಮಾತ್ರ ಕರೋನಾ ಅಟ್ಯಾಕ್ ಆಗ್ತಕ್ಕಂಥದ್ದು. ಅದನ್ನು ಮೊದಲನೇ ಭಾಗದಲ್ಲಿ ನೋಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಯಾವಾಗ ನೆಗ್ಲಿಸಿ ಮಾಡಿ ನೆಗಡಿ ಅಂತೆ, ಕೆಮ್ಮಂತೆ ಅನ್ಕೊಂಡು ನಾವು ಯಾವಾಗ ನೆಗ್ಲಿಸಿ ಮಾಡ್ತೀವಿ, ಆ ಕರೋನಾ ವೈರಸ್ ಅಂತಕ್ಕಂಥದ್ದು ಶ್ವಾಸಕೋಶಕ್ಕೆ ಹೋದಾಗ ನಾವು ತುಂಬ ಡೇಂಜರ್ ಸ್ಥಿತಿಗೆ ಹೊರಟೋಗ್ತೀವಿ. ಅದರಿಂದ ಯಾವುದನ್ನೂ ನೆಗ್ಲಿಜೆನ್ಸಿ ಮಾಡದೆ ನಾವು ನಮ್ಮ ಜಾತಕದ ರೀತಿ ನಮ್ಮ ಮಕ್ಕಳಿಗೆ ಬಂದಿರತಕ್ಕಂತಹ ಒಂದು ಕಾಯಿಲೆ ಅಥವಾ ಒಂದು ರೋಗ ತಾತ್ಕಾಲಿಕವೋ ದೀರ್ಘಾವಧಿಯೋ ಅಥವಾ ನಿರ್ದಿಷ್ಟವಾದ ಸಮಯಕ್ಕೋ ಅಂತಕ್ಕಂತ ತಿಳ್ಕೊಳ್ಳದೆ ನಾವು ಯಾವುದ್ಯಾವುದೋ ವಿಚಾರಕ್ಕೆ ನಾವು ತಲೆ ಕೆಡಿಸ್ಕೊಂಡು ಯಾವುದ್ಯಾವುದೋ ಮಾರ್ಗದಲ್ಲಿ ಹೋಗಿ ನಾವು ಯಾವುದೇ ಸಕ್ಸಸ್ಫುಲ್ಗಳನ್ನ ಹೊಂದ್ಕೊಳ್ಳದೆ ನಾವು ಹಲವಾರು ಮಕ್ಕಳುಗಳ ಜೀವವನ್ನು ಬಲಿ ಕೊಡ್ತಾ ಇದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ,
ಇದು ಬಹಳ ಅದ್ಭುತವಾದ ಶಾಸ್ತ್ರ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ 1 ವರ್ಷದಿಂದ 12 ವರ್ಷಗಳವರೆಗೆ ಬಹಳ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇದರೊಳಗೆ ಬಹಳ ಪ್ರಮುಖವಾಗಿ ಕಾಡ್ತಕ್ಕಂಥದ್ದು ಈ ವರ್ಷದಲ್ಲಿ, ಈ ಒಂದು ವಯಸ್ಸಿನಲ್ಲಿ ಬಾಲಗ್ರಹ ದೋಷ. ಬಾಲಗ್ರಹ ದೋಷಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಹಲವಾರು ಲೆಕ್ಕಾಚಾರಗಳಿದ್ದಾವೆ. ಅದರಲ್ಲಿ ನಿಮ್ಮ ಜಾತಕದಲ್ಲಿ 6, 8, 12 ಅಂದ್ರೇನು, 6, 8, 12ರ ಸ್ಥಾನಗಳನ್ನು ಬಹಳ ಕೂಲಂಕಷವಾಗಿ ನೋಡಿಕೊಂಡಾಗ ಮಾತ್ರನೇ ಬಾಲಗ್ರಹ ದೋಷವೋ ಅಥವಾ ಬೇರೇನೋ ಗೊತ್ತಾಗ್ತದೆ. ಆ 6, 8, 12ರಲ್ಲಿ ಪಾಪಗ್ರಹಗಳಿತ್ತು ಅಂದಾಗ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಅದು ಬಾಲಗ್ರಹ ದೋಷ ಅಂತ. ಬಾಲಗ್ರಹ ದೋಷದ ಚಿಹ್ನೆಗಳು ಪ್ರತಿಯೊಬ್ಬರಿಗೂ, ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಗೊತ್ತೇ ಗೊತ್ತು. ಅದನ್ನು ಈ ಹಿಂದಿನ ಭಾಗದಲ್ಲಿ ಕೂಡ ನನ್ನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಅದನ್ನು ಅರ್ಥ ಮಾಡಿಕೊಂಡು ಆ ಸಂಬಂಧಪಟ್ಟಂಥ ಚಿಕಿತ್ಸೆ ಏನಿದೆಯೋ ಮೆಡಿಕಲಿ ನೀವು ಅದನ್ನು ತಗೊಂಡು, ಯಾಕಂದ್ರೆ ತಾತ್ಕಾಲಿಕತೆ ಶಮನ ಅದು ಮೆಡಿಕಲಿ. ಆದರೆ ಒಂದು ಸಣ್ಣ ಬಾಲಗ್ರಹ ಚೀಟಿ ಯಂತ್ರ ಬರೆದು ಕತ್ಕಾಗಿದ ತಕ್ಷಣ ಎಲ್ಲ ಸ್ಟಾಫ್ ಆಗೋಗ್ತದೆ, ಹೌದು ಅಲ್ವಾ? ಆ ಯಂತ್ರ ಮಂತ್ರಕ್ಕೆ ಅಂಥ ತಾಕತ್ತಿದೆ. ಡಾಕ್ಟ್ರು ದೀರ್ಘಾವಧಿ ಚಿಕಿತ್ಸೆ ಕೊಡ್ಬೋದು, ಆದರೆ ಒಂದು ಚೀಟಿಯಿಂದ ಎಲ್ಲವನ್ನೂ ಕೂಡ ನಾವು ಮಂಗಮಯ ಮಾಡ್ಬೋದು. ಅದರಿಂದ ಬಾಲಗ್ರಹ ದೋಷಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದರೆ ಅದು 6, 8, 12ರ ಕಾಂಬಿನೇಷನ್. ಇದನ್ನು ಜಾತಕದಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಕೊಳ್ಳಿ. 1 9, 1ರ ಕಾಂಬಿನೇಷನ್ ಬಂದರೆ ಇಲ್ಲಿ ವಿಶೇಷವಾಗಿ ಆ ಮಗುವಿನ ದೇಹದಲ್ಲಿ ಬಹಳ ಉಷ್ಣಾಂಶದ ಪ್ರಗತಿ ಜಾಸ್ತಿ ಇರ್ತದೆ. ಅದರಿಂದ ಜ್ವರದ ಪ್ರಭಾವಗಳು ಹೆಚ್ಚಾಗಿ ಕಾಣ್ತಿರ್ತದೆ, ನೆನ್ಪಿಟ್ಕೊಳ್ಳಿ. ಅದೇ 6 and 2 ಕಾಂಬಿನೇಷನ್, 6, 2ರ ಕಾಂಬಿನೇಷನ್ನು ಪಾಪಗ್ರಹ ಪೀಡಿತವಾಗಿ ಬಂದರೆ ಶೀತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆ ಮಗುವಿಗೆ ಹೆಚ್ಚಾಗಿ ಕಾಡ್ತಾ ಬರ್ತದೆ. ಇದು ಗ್ರಹ ವೈಪರೀತ್ಯ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದೃಷ್ಟಿ ದೋಷ. ದೃಷ್ಟಿ ದೋಷದ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮ ಹೇಳಿದ್ದೀವಿ. ಮಗು ಬೆಳ್ಳಿಗಿದ್ರೆ ಸಾಕು, ಕೆಂಪಿಗಿದ್ರೆ ಸಾಕು, ಲಕ್ಷಣವಾಗಿದ್ರೆ ಸಾಕು, ಆಗಲೇ ಕಣ್ಣು ಹಾಕ್ಬಿಡ್ತಾರೆ. ಗುಂಡಿಗೆ ದುಂಡಾಗಿದ್ರೆ ಸಾಕು, ಆಗಲೇ ಕಣ್ಣು ಹಾಕ್ಬಿಡ್ತಾರೆ. ಅದರಿಂದ ಮನುಷ್ಯನ ಕಣ್ಣು ಮರನ್ ಬೇಕಾದ್ರೆ ತಿಂದಾಕ್ಬಿಡ್ತದಂತೆ. ಇನ್ನು ಮಗು ಯಾವ ಲೆಕ್ಕ? ಅದರಿಂದ ದೃಷ್ಟಿ ದೋಷದ ಬಗ್ಗೆ ಬಹಳ ಬಹಳ ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಪಂಚಮಾಧಿಪತಿ ಸಂಬಂಧವನ್ನು ನಾವು ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅಲ್ಲಿ ಭೂತ ಪ್ರೇತಗಳ ಪಿತೃಬಾಧೆಗಳು, ಮಾತೃಬಾಧೆಗಳು, ದೈವಶಾಪಗಳು ಇವೆಲ್ಲ ಇತ್ತು ಅಂದಾಗ ಬಹಳ ಕಠಿಣವಾದಂತಹ ದೃಷ್ಟಿ ದೋಷಕ್ಕೆ ಆ ಮಕ್ಕಳು ಈಡಾಗ್ತಾರೆ. ಒಬ್ರು ಕಣ್ಣಾಗ್ತಾರೆ ತಾಗತ್ತೆ ಅಂದರೆ ನಮ್ಮೊಳಗಡೆ ದುರ್ಬಲವಾದ ಗ್ರಹ ಇದೆ ಅಂತ ಅರ್ಥ. ಅಥವಾ ಯಾರೋ ಕಣ್ಣಾಗ್ತಾರೆ ಅಂತಂದ್ರೆ ಎಲ್ಲರಿಗೂ ದೃಷ್ಟಿ ಆಗ್ಬಿಡೋದಿಲ್ಲ. ಅವನೆಂಥ ಕಣ್ಣಾಗಿದ್ರು ಕೂಡ ನಮಗೆ ಪ್ರಬಲವಾದಂಥ ಶಕ್ತಿತ್ವದ ಗ್ರಹಗಳಿತ್ತು ಜಾತಕದಲ್ಲಿ ಅಥವಾ ನಮ್ಮಲ್ಲಿತ್ತು ಅಂದಾಗ ಯಾವ ಕಣ್ಣು ನಮ್ಗೇನು ಮಾಡೋಕ್ಕಾಗಲ್ಲ. ಆದರೆ ದುರ್ಬಲ ಗ್ರಹಗಳಿತ್ತು ಅಂದಾಗ ದೃಷ್ಟಿ ದೋಷದ ಪ್ರಭಾವಗಳು ನಮಗೆ ಹೆಚ್ಚಾಗಿ ಕಾಡ್ತದೆ. ಇನ್ನು 3ನೇದು ಮನೆಯ ವಾಸ್ತು. ಮನೆಯ ವಾಸ್ತುನಲ್ಲಿ ಮಕ್ಕಳ ಸಂಬಂಧ ವಿಚಾರ ತಗೊಂಡಾಗ ವಾಯು ಭಾಗ್ಯ ಬಹಳ ಬಹಳ ಪ್ರಮುಖವಾದಂಥ ಕೆಲಸ ಮಾಡ್ತದೆ. ಅದಾದಮೇಲೆ ಈಶಾನ್ಯ ಭಾಗ ಬಹಳ ಪ್ರಮುಖ ಕೆಲಸ ಮಾಡ್ತದೆ. ಅದಕ್ಕೆ ಮನೆಯ ವಾಸ್ತುನು ಕೂಡ ನಾವು ನೋಡ್ಕೋಬೇಕು. ವಾಯು ಭಾಗ ಕೆಟ್ಟಿದೆಯಾ, ಈಶಾನ್ಯ ಭಾಗ್ಯ ಕೆಟ್ಟಿದೆಯಾ ಅನ್ನೋದ್ರ ಬಗ್ಗೆ ನಾವು ಬಹಳ ಕೂಲಂಕಷವಾದಂತಹ ವಾಸ್ತುವಿನ ವಿಮರ್ಶೆನ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಪ್ರಬಲವಾದಂಥ ದೋಷಗಳು ಕಾಡ್ತಿರ್ತದೆ. ಈ ರೀತಿ ಮಕ್ಕಳಿಗೆ 1 ರಿಂದ 12 ವರ್ಷದೊಳಗೆ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ.